ನಮ್ಮ ಮೈಸೂರು ಜಿಲ್ಲೆಯ ಬಲಗೈ ಸಮಾಜದ ಮುಖಂಡರ ಸಭೆಯಲ್ಲಿ ನಮ್ಮ ಸಮಾಜಕ್ಕೆ ಘೋರ ಅನ್ಯಾಯ ಆಗಿದೆ. ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಕಮಿಟಿ ಇತ್ತು, ಅದು ಬಲಗೈ ಸಮಾಜಕ್ಕೆ ವಲಯ ಸಂಬಂಧಿತ ಜಾತಿಗಳಿಗೆ ಘೋರ ಅನ್ಯಾಯ ಆಗಿದೆ. ಸೆನ್ಸೆನ್ಸ್ ಮಾಡುವಾಗ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡದೇನೆ, ಮತ್ತು ಉದಾಹರಣೆ ನಿಮ್ಗೆ ಹೇಳ್ತೇನೆ. ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಛಲವಾದಿಗಳು ಬಲಗೈನವರು 4,000 ಜನಸಂಖ್ಯೆ ಇದ್ದಾರೆ ಅಂತ ಹೇಳಿದ್ದಾರೆ. ಇಡೀ ಎಂಟೈರ್ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಅದೇ ರೀತಿಯಲ್ಲಿ ನಾವು ಬೆಂಗಳೂರಿನ ಶುರುವಾದರೆ ಬೆಂಗಳೂರು, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಮತ್ತು ಬೆಂಗಳೂರು ರೂರಲ್ಲು, ಸಿಟಿ, ಸೌತು, ನಾರ್ತು ಎಲ್ಲ ಸೇರಿದಂಗೆ ನಾವು ಆದಿ ಕರ್ನಾಟಕ ಅಂತ ಕರೀತಾರೆ ನಮ್ಮನ್ನು, ಬಲಗೈ ಸಮಾಜದವ್ರನ್ನ. ಅದೇ ರೀತಿ ಮಂಗಳೂರು ಭಾಗಕ್ಕೆ ಹೋದರೆ ನಮ್ಮ ಪೆರಿಯನ್ ಅಂತಾರೆ, ಅದು ಮಗುವೀರ್ ಅಂತಾರೆ. ಮತ್ತು ನಮ್ಮನ್ನು ಕೋಲಾರ ಕಡೆ ಮತ್ತು ಬಂಗಾರಪೇಟೆ ಸೈಡ್ ಹೋದರೆ ನಮ್ಮ ಪರ್ಯನ್ನು ಈ ಟೈಪ್ ಕೂಗ್ತಾರೆ. ಮತ್ತು ತುಮಕೂರು ಸೈಡ್ ಹೋದರೆ ಆದಿ ದ್ರಾವಿಡ ಅಂತ ಕೂಗ್ತಾರೆ. ಆ ಕಡೆ ಹೋದರೆ ನಾರ್ತ್ ಸೈಡು ವಲಯ ಅಂತಾರೆ, ಬಲಗೈ ಅಂತಾರೆ, ಮತ್ತು ಮಹಾರ್ ಅಂತಾರೆ, ಮತ್ತು ಬುದ್ಧಿಸ್ಟ್ ಅಂತಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮವರು ಕೆಲವರು ಶೋಷಣೆ, ದೌರ್ಜನ್ಯ, ದಬ್ಬಾಳಕ್ಕೆ ಒಳಗಾಗಿರೋರು ನಮ್ಮನ್ನು ಅಲ್ಲಿ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿರೋರು ಸಾಕಷ್ಟು ಜನ ಇದೆ. ಅವ್ರು ಯಾರು ಕೂಡ SC ಅಂತ ಬರ್ಸಿದ್ದಾರೆ, ಬುದ್ಧಿಸಮ್ ಅಂತ ಬರ್ಸಿದ್ದಾರೆ. ಸಾಕಷ್ಟು ಜಾತಿಯನ್ನು ನಮ್ಮ ರೈಟ್ ಪೀಪಲ್ನ ತಗೊಂಡೋಗಿ ಲೆಫ್ಟ್ಗೆ ಸೇರಿಸುವಂಥ ಕೆಲಸವನ್ನು ಮಾನ್ಯ ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಅದ್ರ ವಿರುದ್ಧ ಅವ್ರು ಏನೇ ಇದ್ರು ನಮ್ಮ ಮೊದಲು ಹೊರಗಡೆ ನ್ಯೂಸ್ ಮಾಡಬೇಕಾಗಿತ್ತು, ಪಬ್ಲಿಕ್ಕಿಗೆ ಬಿಡಬೇಕಾಗಿತ್ತು, ಮತ್ತು ಆ ಹೊರಗದವ್ರನ್ನ ನೀನು ರೈಟು ಲೆಫ್ಟು ಅಂತ ಕೇಳಬೇಕಾಗಿತ್ತು. ಏನು ಇಲ್ಲದೇನೆ ಒಂದು ಸೈಡ್ ನಾಗಮೋಹನ್ ದಾಸ್ ಅವರು ಒಂದು ಸೈಡ್ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ನಾವು ನ್ಯಾಯವನ್ನು ಕೇಳ್ತಿದ್ದೇವೆ. ಈಗ ಎಲ್ಲಿ ವಲಯ ಮಾದಿಗ ಅಂತಾರೆ, ಈಗಲೂ ಕೂಡ ನಮ್ಮ ಮೈಸೂರು ಸುತ್ತ ಇಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು, ಅಧ್ಯಕ್ಷರಾಗಿದ್ದವರು, ಸಾಕಷ್ಟು ಜನ ಮುಖಂಡರುಗಳೆಲ್ಲರೂ ಕೂಡ ಇದ್ದೀವಿ ಜಿಲ್ಲೆಯಲ್ಲಿ. ನಾವು ಈಗಲೂ ಕೂಡ ಮೈಸೂರು ಸುತ್ತ 5-6 ಕಿಲೋಮೀಟರ್ ಹೋದ್ರೆ ನಮ್ಮ ಬಲಗೈ ಸಮಾಜದವರು ವಲಯರಿರ್ಬೋದು, ಮಾದಿಗರಿರ್ಬೋದು, ಈಗಲೂ ಕೂಡ ನಮ್ಮ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ. ಈಗಲೂ ಕೂಡ ನಾವು ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆಗೆ ಈಗಲೂ ಕೂಡ ಒಳಗಾಗಿದ್ದೀವಿ. ಅದೇ ನಾವು ನಮ್ಮನ್ನ ಬೀಗ ಹಾಕ್ತೀರಿ ನೀವು, ಅವ್ರಿಗೆ ಹೇಗೆ ಹಾಕ್ಬಿಟ್ಟು. ಈಗ ನಾವು ಬಿ ಅಂದರೆ ಅದು ನೀವು 9 ಸಿಂಧೂರಲ್ಲಿ BG 9 ಹೋದ್ರೆ ಮೈನಾರಿಟೀಸು, OBC, ಜನರಲ್ಲು, BCMB ಇದೆಲ್ಲ ಆದ ನಂತರ ನಾವು 9 ಹೋಗ್ತೀವಿ. 9 ತನಕ ಹೋಗೋದಕ್ಕೆ ನಮ್ಮ ಮಕ್ಕಳಿಗೆ ಮರಣ ಶಾಸನ ಆಗಿರ್ತಾರೆ. ನಾವು ಯಾವತ್ತೂ ಲೆಫ್ಟ್ ಸಮಾಜ ವಿರೋಧಿಗಳಲ್ಲ. ಈಗಲೂ ನಮ್ಮ ಸಹೋದರರವರು, ನಾವೆಲ್ಲರೂ ಅವ್ರ ಜೊತೆನಲ್ಲೇ ಈಗಲೂ ನಮ್ಮೆಲ್ಲರನ್ನು ಮುಖಂಡರು ಅಂತ ಒಪ್ಕೊಳ್ತಾರೆ. ನಾವು ಅವ್ರ ಮನೆ ಊಟಕ್ಕೆ ಹೋಗ್ತೀವಿ, ಮಾತಾಡ್ತೀವಿ, ಚರ್ಚೆ ಇದೆ. ಆದರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಸೇರಿ ಅದನ್ನು ಖಂಡಿಸ್ತಿದ್ದೇವೆ, ಅದನ್ನು ವಿರೋಧಿಸ್ತಿದ್ದೇವೆ. ಇವತ್ತು ಇಡೀ ರಾಜ್ಯದ ಜನ, ಮೈಸೂರು ಜಿಲ್ಲೆಯ ಜನ, ಬೀದರಿಂದ ಚಾಮರಾಜನಗರ ತನಕ ಕೂಡ 25ನೇ ತಾರೀಕು ನಾವೆಲ್ಲರೂ ನಮ್ಮ ಜಿಲ್ಲೆಯ ಜನ ಬೆಂಗಳೂರು ಫ್ರೀಡಮ್ ಪಾರ್ಕ್ ಹೋಗಿ ನಾವು ನಮ್ಮ ಹೋರಾಟವನ್ನು, ಅದು ಒಳ ಮೀಸಲಾತಿ ವಿರುದ್ಧ ನಮಗೆ ನಾಗಮೋಹನ್ ದಾಸ್ ವರದಿ ಕೊಟ್ಟರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ನಮಗೆ ಒಳ ಮೀಸಲಾತಿ ಬೇಕಾಗಿಲ್ಲ, ಮತ್ತು ಆ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು ಅಂತೇಳಿ ಸರ್ಕಾರವನ್ನು, ಮಾನ್ಯ ಮಂತ್ರಿಗಳನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು ನಮ್ಮ ಬಲಗೈ ಸಮಾಜ ಖಂಡಿಸ್ತಿದ್ದೇವೆ. ಅದ್ರ ವಿರುದ್ಧ ನಮ್ಗೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾರೋ ಅವ್ರ ಜಾತಿ ಒಪ್ಕೊಂಡ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಳ ಮೀಸಲಾತಿ ಅವಕಾಶ ಇದೆಯಾ? ಇಲ್ಲ. ಯಾರೋ ಅವ್ನ ಜಾತಿ ಕರ್ಕತಾನೆ ಅಂತ ಹೇಳಿದ್ರೆ ನಾವು ವಲಯ ಅಂತ ನಮ್ಮ ಹೆಸರನ್ನ ವಿಧಿ ಇಲ್ಲದೇನೆ ಹೇಳ್ಕೊತೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಛಲವಾದಿಗಳು, ಬಲಗೈನವರು, ಹೋರಾಟಗಾರರು. ಅದರಿಂದ ನಾವು ಆ ಮೀಸಲಾತಿನ, ಒಳ ಮೀಸಲಾತಿನ ವಿರೋಧಿಸ್ತೇವೆ. ನಮ್ಗೆ ಅದು ಬೇಕಾಗಿಲ್ಲ. ಪ್ರದರ್ಶನ ಅಲ್ಲ, ಅದು ನಮ್ಮ ಹಕ್ಕಿಗಾಗಿ ಹೋರಾಟ, ನಮ್ಮ ಮುಂದಿನ ಪೀಳಿಗೆಗಾಗಿ ಹೋರಾಟ, ನಮ್ಮ ಮಕ್ಕಳಿಗಾಗಿ ಹೋರಾಟ, ನಮ್ಮ ಜಾತಿಗಾಗಿ ಹೋರಾಟ. ನಮ್ಮ ಸಮಾಜದ ಕೆಲವು ಮಂತ್ರಿಗಳನ್ನ ಹೀಯಾಳಿಸ್ತಾರೆ, ಅವ್ರಿಗೆ ಅವ್ರ ಪ್ರಕೃತಿಯನ್ನ ದಹಿಸ್ತಾರೆ, ಅವರ ಪ್ರಕೃತಿಗೆ ಚಪ್ಪಲಿಯನ್ನು ಸೇವೆಯನ್ನು ಮಾಡ್ತಾರೆ. ನಾವು ಹೊಡಿಬೇಕಾದ್ರೆ ನಮ್ಗೆ ಹೊಡೆಯೋ ಹಕ್ಕು, ರೈಟ್ಸು ಇಲ್ವೇ? ಇಲ್ಲಿ ಯಾರಿಗೂ ನಾವು ಎಲ್ಲ ಗಟ್ಟಿಯಾಗಿ ಇದ್ದೀವಿ. ಅದನ್ನ ನಮ್ಮ ಎಡಗೈನ ಮಂತ್ರಿಗಳು ನೇರವಾಗಿ ಹೇಳಬೇಕು. ಬಲಗೈ ಸಮಾಜದ ಮಂತ್ರಿಗಳನ್ನ, ಮುಖಂಡರುಗಳನ್ನ ಹೀಯಾಳಿಸ್ಬೇಡಿ, ಆ ಸಮಾಜವನ್ನ ನೋಯಿಸ್ಬೇಡಿ, ಹೀಯಾಳಿಸ್ಬೇಡಿ ಅಂತೇಳಿ ಹೇಳ್ಬೇಕು. ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಬಲಗೈ ಹೆಂಗೋ ಎಡಗೈ ಹಂಗೆ, ಎಡಗೈ ಹೆಂಗೋ ಬಲಗೈ ಹಂಗೆ, ಒಂದು ಕಣ್ಣು ಹೆಂಗೋ ಬಲಗೈ ಕಣ್ಣು ಹಂಗೇನೆ. ಆದರೆ ನಾವು ಅದನ್ನ ಬಿಟ್ಟು ಈಗ ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ. ನಾವು ಕೂಡ ಖಂಡಿಸ್ತೇವೆ, ನಾವು ಕೂಡ ಹೋರಾಟವನ್ನು ಮಾಡ್ತೇವೆ. ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಮುಖಂಡರು ಸೇರಿ ಇವತ್ತು 25ನೇ ತಾರೀಕು ಸಾಕಷ್ಟು ಜನ ಅವರವ್ರ ಊರುಗಳಿಂದ ಅವ್ರವ್ರ ಸ್ವಂತ ಬಸ್ಸನ್ನು ಮಾಡ್ಕೊಂಡು ಸ್ವಂತ ಖರ್ಚಿನಿಂದ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನಾವೆಲ್ಲ ಮುಖಂಡರುಗಳು
ಅವರಿಗೆ ಮನವಿಯನ್ನ ಮಾಡ್ತಿದ್ದೇವೆ. ಅವರೆಲ್ಲರೂ ಕೂಡ ಊರೂರಲ್ಲಿ ಯಜಮಾನರು, ಮುಖಂಡರು, ಅಂಬೇಡ್ಕರ್ ಸಂಘದವರು, ಮಹಿಳಾ ಸಂಘದವರು ಎಲ್ಲ ಕೂಡ 25ನೇ ತಾರೀಕು ಬಂದು ಅವರೆಲ್ಲರೂ ಕೂಡ ಬೆಂಬಲಿಸ್ತಾರೆ. ಎಲ್ಲ ಇದೀವಿಲ್ಲ, ಶಿವಕುಮಾರ ಸ್ವಾಮಿ ಅವ್ರ ಜನಪ್ರತಿನಿಧಿಗಳು, ನರೇಂದ್ರ ಜನಪ್ರತಿನಿಧಿಗಳು, ಜಾವರಪ್ಪನವ್ರ ಜನಪ್ರತಿನಿಧಿಗಳು, ನಮ್ಮ ಈಶ್ವರವ್ರ ಜನಪ್ರತಿನಿಧಿಗಳು, ನಮ್ಮ ಶಿವರಾಮ್ ಅವ್ರ ಜನಪ್ರತಿನಿಧಿಗಳು, ಇಲ್ಲಿರೋರೆಲ್ಲ ಜನಪ್ರತಿನಿಧಿಗಳೇ. ಗ್ರಾಮ ಪಂಚಾಯತಿ ಮೆಂಬರ್ ಇದ್ದ ಪ್ರಧಾನ ಮಂತ್ರಿ ಗಂಟವರು ಜನಪ್ರತಿನಿಧಿಗಳೇ. ನಾವು ಇರೋರೆಲ್ಲ ಜನಪ್ರತಿನಿಧಿಗಳೇ. ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಬರ್ತಾರೆ, ಮತ್ತೆ ಸ್ವಾಮೀಜಿಯವರು ಬರ್ತಾರೆ. ನಾವೆಲ್ಲ ಜನಪ್ರತಿನಿಧಿಗಳು ಕೂಡ MLAಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಶಾಸಕರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಎಲ್ಲ ಜನಪ್ರತಿನಿಧಿಗಳು, ಹೋರಾಟಗಾರರು, ಮುಖಂಡರುಗಳು, ಅಂಬೇಡ್ಕರ್ ಸಂಘದವರು, ಮಹಿಳಾ ಸಂಘದವರು, ಒಬ್ಬ ಬಲಗೈ ಸಮಾಜ, ವಲಯ ಸಂಬಂಧಿತ ಜಾತಿಗಳ ಪ್ರತಿಯೊಬ್ಬ ಸ್ವಾಭಿಮಾನಿಗಳು ಬಂದು ಅವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಅವರ ಹಕ್ಕನ್ನ ಹೋರಾಟವನ್ನ ಮಾಡ್ತಾರೆ. ಜೈ ಭೀಮ್.